ಎವ್ರಿಡೇ ಚಿಯಾ ಸೀಡ್ಸ್ ನ ನೀವು ತಗೊಳ್ತಾ ಇದ್ದೀರಾ, ಆದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಂಬರ್ 1, ನಿಮ್ಗೆ ಗ್ಯಾಸ್ ಅಥವಾ ಬ್ಲೋಟಿಂಗ್ ಸಮಸ್ಯೆ ಇದೆಯಾ? ಚಿಯಾ ಸೀಡ್ಸ್ ಅಲ್ಲಿ ಹೈ ಫೈಬರ್ ಕಂಟೆಂಟ್ ಇರೋದ್ರಿಂದ ಗಟ್ ಸೆನ್ಸಿಟಿವ್ ಇರೋ ಪೀಪಲ್ ಅಲ್ಲಿ ಹೊಟ್ಟೆ ನೋವಾಗಿರ್ಬೋದು, ಗ್ಯಾಸ್ಟ್ರಿಕ್ ಇರಿಟೇಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನಂಬರ್ 2, ಬ್ಲಡ್ ಥಿನರ್ಸ್ ಮೆಡಿಸಿನ್ ನ ನೀವು ರೆಗ್ಯುಲರ್ ಆಗಿ ತಗೊಳ್ತಾ ಇದ್ರೆ ಅದ್ರ ಜೊತೆಗೆ ನಾವೇನಾದ್ರು ಚಿಯಾ ಸೀಡ್ಸ್ ನ ತಗೊಂಡ್ರೆ, ಚಿಯಾ ಸೀಡ್ಸ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಹೈಲಿ ರಿಚ್ ಇರುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಮತ್ತೆ ಬ್ಲಡ್ ಥಿನರ್ಸ್ ಮಿಕ್ಸ್ ಆದ್ರೆ ಬ್ಲೀಡಿಂಗ್ ರಿಸ್ಕ್ ಜಾಸ್ತಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನಂಬರ್ 3, ಸೀಡ್ಸ್ ಅಲರ್ಜಿ ಅಂದ್ರೆ ಈ ಸಾಸಿವೆ, ಎಳ್ಳು ಅಥವಾ ಚಿಯಾ ಸೀಡ್ಸ್ ನ ತಗೊಂಡ್ರೆ ನಿಮ್ಗೆ ಬಾಡಿಯಲ್ಲಿ ರ್ಯಾಷಸ್ ಆಗಿರ್ಬೋದು, ಇಚ್ಚಿಂಗ್ ಆಗಿರ್ಬೋದು ಅಥವಾ ಸ್ಟಮಕ್ ಡಿಸ್ಕಂಫರ್ಟ್ ತುಂಬಾ ಆಗ್ಬೋದು. ನಂಬರ್ 4, ನಿಮ್ಗೆ ಕಿಡ್ನಿ ಇಶ್ಯೂಸ್ ಇದ್ರೆ ಚಿಯಾ ಸೀಡ್ಸ್ ನ ತಗೊಳ್ಳೋದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಬಿಕಾಸ್ ಚಿಯಾ ಸೀಡ್ಸ್ ಅಲ್ಲಿ ಫಾಸ್ಫರಸ್ ಮತ್ತೆ ಪೊಟ್ಯಾಷಿಯಂ ರಿಚ್ ಇರೋದ್ರಿಂದ ನಿಮ್ಮ ಕಿಡ್ನಿ ಮೇಲೆ ಎಕ್ಸ್ಟ್ರಾ ಮಿನರಲ್ ಲೋಡ್ ಬೀಳುತ್ತೆ